ನೀವೇನಾದರೂ ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನು ಹೇಳೋ ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾನೆ ಇರ್ತಾರೆ. ಆ ಸೆಟ್ಟಿಂಗ್ ಏನಂತ ತಿಳ್ಕೊಬೇಕಿನ್ನ ಮುಂಚೆ ವಿಡಿಯೋಗಳು ಲೈಕ್ ಮಾಡ್ಕೊಳ್ರಿ. ಹಾಗೆ ಹೊಸಬ್ರು ಹೇಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಿದ್ರೆ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಬನ್ನಿ, ಬಹಳಷ್ಟು ಜನ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ಕೊಂಡ್ಬಿಟ್ಟು ಗಂಟೆಗಟ್ಟಲೆ ತಮ್ಮನೇಲಿ ರೆಡಿ ಮಾಡ್ಬಿಟ್ಟು ಟೈಟಲ್ ಎಲ್ಲ ಬರೆದು ಟ್ಯಾಗ್ಸ್ ಹಾಕಿ SEO ಪ್ರತಿಯೊಂದು SEO ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರು ಸಹ ನಿಮಗೆ ಸಬ್ಸ್ಕ್ರೈಬರ್ ಬರಲ್ಲ. ಹಾಗಿದ್ರೆ ನಾನು ಹೇಳೋ ಒಂದು ಟ್ರಿಕ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಮೊದಲೇದಾಗಿ ನೀವು YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತಲ್ಲ, ಅದು ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಂಟೆಂಟ್ ಇರುತ್ತಲ್ಲ, ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಆ ವೀಡಿಯೋಸ್ನ ನೀವು ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಇರುತ್ತಲ್ಲ, ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಎಡಿಟ್ ಕ್ಲಿಕ್ ಮಾಡಿ. ಎಡಿಟ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಶೋ ಮೋರ್ ಅಂತ ಒಂದಿರುತ್ತೆ ಆಪ್ಷನ್. ಕೆಳಗಡೆ ಬಂದರೆ ಇಲ್ಲಿ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇರುತ್ತೆ, ಕಮ್ಯುನಿಟಿ ಅಂತ. ಇದನ್ನ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಇಲ್ಲೇನು ಸೆಟ್ಟಿಂಗ್ ಇದೆ ಅಂತ. ಬಟ್ ಇಲ್ಲೇ ಮೇನ್ ಆಗಿ ಸೆಟ್ಟಿಂಗ್ ಇರೋದು ಏನಪ್ಪ ಅಂದರೆ, ಇಲ್ಲಿ ಎರಡನೇದಾಗಿ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಕಮೆಂಟ್ಸ್ನ ಕ್ಲಿಕ್ ಮಾಡಿ. ಇಲ್ಲಿ ಎರಡನೇದಾಗಿ ಬಂದ್ಬಿಟ್ಟು ಹೂ ಕ್ಯಾನ್ ಕಮೆಂಟ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಎನಿವನ್ ಅಂತ ಡಿಫಾಲ್ಟ್ ಆಗಿರುತ್ತೆ. ನೀವು ಕೆಳಗಡೆ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಇಷ್ಟು ಮಾಡ್ಕೊಳ್ರಿ. ಇದೇನಪ್ಪ ಅಂದರೆ ಯೂಸು, ನಿಮಗೆ ನೀವು ವೀಡಿಯೋಸ್ ಹಾಕಿರ್ತೀರಾ, ಯಾರಾದರೂ ನಿಮಗೆ ಆ ವೀಡಿಯೋಸ್ನಲ್ಲಿ ಏನಾದರೂ ಡೌಟ್ ಇದ್ದರು ಕೆಳಗಡೆ ಕಾಮೆಂಟ್ ಹಾಕೋಕ್ಕಂತ ಬರ್ತಾರೆ. ಬಟ್ ಅಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡಿರಲ್ಲ. ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಮೆಂಟ್ ಹಾಕೋ ಆಪ್ಷನು ಬರುತ್ತೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಈ ಟ್ರಿಕ್ ಬಂದ್ಬಿಟ್ಟು ನೀವು ಪ್ರತಿಯೊಂದು ವೀಡಿಯೋಗೆ ಫಾಲೋ ಮಾಡ್ಕೊಳ್ರಿ, ನಿಮಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಬಂದೇ ಬರ್ತಾರೆ. ನೋಡಿದ್ರಲ್ಲ, ಈ ಒಂದು ಸೆಟ್ಟಿಂಗ್ಸ್ ನೀವು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಆ ಟೈಮಲ್ಲಿ ಈ ಸೆಟ್ಟಿಂಗ್ಸ್ನ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾನೆ ಇರ್ತಾರೆ. ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ಆ ವಿಡಿಯೋ ಹೆಂಗ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.